ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಚಾನಲ್ನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಆ ಸಂಚಿಕೆ ಮೊದಲಿಗೆ ಭೂಮಿ ಟೀ ಸ್ಟಾಲ್ನಲ್ಲಿ ಮಾಡಿದ ಟೀ ಮತ್ತು ಕಜ್ಜಾಯ ಮುಗಿದಿರುತ್ತೆ. ಭೂಮಿ ಲಕ್ಷ್ಮಿ ಹತ್ರ ಹೇಳ್ತಾಳೆ, ಬಂದವರಿಗೆ ಹೇಳಿದ್ರಾಯಿತು, ಮಾಡಿದ ಐಟಮ್ ಎಲ್ಲ ಖಾಲಿಯಾಗಿದೆ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ನನ್ನಮ್ಮ ಯಾವಾಗಲೂ ಹೇಳ್ತಾರೆ, ಬಂದವರಿಗೆ ಯಾವತ್ತೂ ಇಲ್ಲ ಅಂತ ಹೇಳ್ಬಾರದು, ಯಾವತ್ತಿದ್ರೂ ಹೆಚ್ಚು ಪದಾರ್ಥ ಮಾಡಬೇಕು, ಕಡಿಮೆ ಆಗಬಾರ್ದು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಹಾಗಾದರೆ ಇವತ್ತು ನಾವು ಅಂಗಡಿಯನ್ನು ಬಂದ್ ಮಾಡಿ ಹೋಗೋಣ, ಬಂದವರಿಗೆ ಅಂಗಡಿ ಸಹ ಬಂದಿರುತ್ತೆ, ಏನು ಇರುವುದಿಲ್ಲ ಅಂತೇಳಿ ಹೋಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಆಯಿತು, ನಾನೀಗ ಸಾಹೇಬ್ರಿಗೆ ಕಾಲ್ ಮಾಡ್ತೇನೆ ಅಂತೇಳಿ ಅಜಿತ್ಗೆ ಕಾಲ್ ಮಾಡಿದಾಗ ರಿಂಗ್ ಆಗುತ್ತೆ. ಅವಳು ಕಾಲ್ ರಿಸೀವ್ ಮಾಡೋದಿಲ್ಲ. ಈಗ ಏನು ಮಾಡೋದು, ನಾನೊಬ್ಬಳೇ ಈಗ ಮನೆಗೆ ಹೋದರೆ ಅವರು ನನಗೆ ಬಂದು ರಾದಂತ ಮಾಡ್ತಾರೆ, ಬೈತಾರೆ. ಆಯಿತು, ಎಂತ ಮಾಡೋದಂತ ಯೋಚಿಸುತ್ತಾ ಸತ್ಯ ನನಗೆ ಒಂದು ಸಲ ಕಾಲ್ ಮಾಡಿದಾಗ, ಅಣ್ಣ ಸಾಹೇಬರು ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನನ್ನನ್ನು ಬಿಟ್ಟು ಅವನು ಈಗ ಹೋದ ಅಂತ ಹೇಳ್ತಾರೆ, ಏನು ವಿಷಯ ಅಂತ ಹೇಳ್ಬೇಕಾದ್ರೆ ನಾನು ಮನೆಗೆ ಹೋಗ್ಬೇಕಿತ್ತಂತ ಹೇಳ್ತಾಳೆ. ನಂತರ ಫೋನ್ ಕಟ್ ಮಾಡಿದ ನಂತರ ಅಜಿತ್ ಅವರು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಗಾಡಿಯಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾರಾ ಅಥವಾ ಯಾವುದಾದ್ರೂ ಮೀಟಿಂಗಲ್ಲಿದ್ದಾರಾ ಅಂತ ಯೋಚಿಸ್ತಾಳೆ. ತಂದೆ ಒಬ್ಬರೇ ಯೋಚಿಸುತ್ತಾ ಕೂತ್ಕೊಂಡಿರ್ತಾಳೆ. ಆಗ ಸಂಗೀತ ತಂದು ಕಾಫಿ ಕುಡೀರಿ ಅಂತ ಹೇಳಿದಾಗ ಅವಳು ತಂದ ಕಾಫಿಯನ್ನು ಸಹ ಇಸ್ಕೊಳ್ತಿಲ್ಲ. ನಂತರ ಸಂಗೀತ ಟಿಪೈ ಮೇಲೆ ಇಟ್ಟಿರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಬಂದು, ಏನು ಅಲ್ಲಿ ಅಂದರೆ ಕೆಲಸಕ್ಕೆ ಹೋಗ್ಲಿಲ್ವಂತ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ ಹೋಗಲಿಲ್ಲ, ಸ್ವಲ್ಪ ಬೇಜಾರಾಗಿದೆ ಅಂತ ಹೇಳ್ಬೇಕಾದ್ರೆ, ಮಗಳು ಮನೆ ಬಿಟ್ಟೋದ್ಲಂತ ಬೇಜಾರ ಅಂತ ಹೇಳ್ತಿರ್ಬೇಕಾದ್ರೆ, ಯಾರು ನನ್ನ ಮಾತು ಕೇಳದೆ ಬೇಕಂತಲೇ ಅವಳನ್ನು ಕಲಿಸಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಸಂಗೀತ, ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ನಾನು ಬೇಕಂತ ಕಲಿಸಲಿಲ್ಲ, ನನಗೂ ಅವಳ ಮೇಲೆ ಪ್ರೀತಿ ಇದೆ, ಮದುವೆಯಾದ ಮೇಲೆ ಯಾವತ್ತಿದ್ರೂ ಹೆಣ್ಣು ಮಗಳು ಗಂಡನ ಮನೆಯಲ್ಲೇ ಇರಬೇಕು, ಕಷ್ಟ ಅಂತ ಆದರೆ ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಸ್ವಲ್ಪ ದಿನ ನೋಡೋಣ, ಅವಳು ಇಲ್ಲಿಗೆ ಬಂದೇ ಬಿಡ್ತಾಳೆ, ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋಣ ಅಂತ ಹೇಳ್ತಾಳೆ. ಹಿರಿಯರೊಂದು ಮಾತು ಹೇಳಿದರೆ ನಿಮಗೆ ಗೊತ್ತುಂಟಾ, ತಂದೆ ತಾಯಿಯು ಮಕ್ಕಳ ಭವಿಷ್ಯ ಹಾಳಾಗಬಾರ್ದಂತ ಯೋಚಿಸ್ತಾರೆ, ಅದೇ ರೀತಿ ನಾನು ಸಹ ಮಾಡಿದ್ದು ಅಂತ ಹೇಳ್ತಾಳೆ. ಅವರನ್ನು ತಪ್ಪು ದಾರಿಯಲ್ಲಿ ದೂಡುವುದು ಸರಿಯಲ್ಲ. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಬುದ್ಧಿ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ನೋಡದ ತಾಯಿ, ಬುದ್ಧ ವೈರಿಗಳು ಸರ್ವಜ್ಞ ಅಂತ. ಮಕ್ಕಳನ್ನು ಸರಿದಾರಿಯಲ್ಲಿ ತರಬೇಕಾದ ನಾವೇ ಅವರು ತಪ್ಪು ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಇರಬೇಕಾ, ನೀವೇ ಹೇಳಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಅಳಿಯಂದರೆ ಗಂಡ ಹೆಂಡತಿಯರ ದಿಕ್ಕು ಒಂದೇ ರೀತಿಯಲ್ಲಿ ಇರಬೇಕು, ಸಂಗೀತ ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ ಹೇಳ್ತಾರೆ. ಹೇಳ್ತಾಳೆ, ನಾನು ಅವಳ ವೈರಿ ಅಲ್ಲ, ಅವಳ ತಾಯಿ ಅಂತ ಹೇಳ್ತಾಳೆ, ಅವಳಿಗೆ ಒಳ್ಳೆಯದಾಗುತ್ತಂತ ಹೇಳ್ತಾಳೆ. ನಂತರ ಅಜ್ಜಿ ಸಹ ಹೇಳ್ತಾರೆ, ಸ್ವಲ್ಪ ದಿನ ಕಾದು ನೋಡೋಣ ಅಂತ ಹೇಳಿದಾಗ ಅಜಿತ್ ತಂದೆ ಸಹ ಆಯಿತು, ನೀವೆಲ್ಲ ಒಳ್ಳೆಯ ಡಿಸಿಷನ್ ತೆಗಿಬೇಕಾದ್ರೆ ನಾನು ಸಹ ಅದಕ್ಕೆ ಬದ್ಧನಾಗ್ತೇನೆ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಬೈಕ್ನಿಂದ ಇಳಿದಾಗ ಅವನಿಗೊಂದು ಕಾಲ್ ಬರುತ್ತೆ. ಅದು ಬೇರೆ ಯಾರದ್ದಾಗಿರಲ್ಲ, ಅದು ಅಂಜನದಾಗಿರುತ್ತೆ. ಅಂಜನ ಹೇಳ್ತಾಳೆ, ಎಷ್ಟೊತ್ತಿಗೆ ಮನೆಗೆ ಬರ್ತೀಯ, ಬೇಗ ಮನೆಗೆ ಬಾ, ಆ ಟೀ ಸ್ಟಾಲ್ ಅಂಗಡಿ ನಿನ್ನ ಪೊಲೀಸ್ ಸ್ಟೇಷನ್ ಬಳಿಯೇ ಇರ್ತದೆ, ಅವಳಿಗೆ ಏನು ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ, ನನ್ನ ಹೆಂಡತಿ ಬಗ್ಗೆ ನೀನು ಮಾತಾಡಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಾನೆ. ಅವಳು ನಿನಗೆ ಸೀಮೆಗಿಲ್ಲದ ಹೆಂಡತಿ ಅಂತ ಹೇಳಿದಾಗ ಅವನಿಗೆ ಕೋಪ ಬರುತ್ತೆ. ಅವಳ ಬಗ್ಗೆ ಒಂದು ಮಾತು ಜಾಸ್ತಿ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ನಂತರ ತುಂಬ ರೇಗಿಸ್ತಾನೆ. ಅವಳಿಗೆ ಕಪಾಲ ಮೋಕ್ಷ ಮಾಡಿದ ಫೀಲ್ ಆಗುತ್ತೆ. ನಂತರ ಕೋಪದಿಂದ ಕಾಲ್ ಕಟ್ ಮಾಡ್ತಾಳೆ. ದೇವಸ್ಥಾನದ ಒಳಗೆ ಹೋಗಿ ನಮಸ್ಕರಿಸಿ, ನೀನು ಬರದವರನ್ನು ಸಹ ನಿನ್ನ ಬಳಿಗೆ ಕರೆಸಿಕೊಳ್ಳುತ್ತೀಯಾ, ಈಸ್ ಗಾಡ್ ಅಂತ ಹೇಳ್ತಾರೆ. 100ರಲ್ಲಿ 90 ಜನ ಲವ್ವಲ್ಲಿ ಫೇಲ್ ಆಗಿದ್ದು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಅನ್ನೋರೇ ಸಸ್ಪೆಂಡ್ ಆಗಿ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ತಾರೆ. ಪ್ರಾಮಾಣಿಕರಾಗಿ ಇರುವವರಿಗೆ ಈ ಜಗತ್ತಿನಲ್ಲಿ ಬೆಲೆನೇ ಇಲ್ವಾ, ನಿನ್ನ ಕೆಲಸ ನೀನು ಮಾಡೋ, ಫಲ ನಾನು ಮಾಡ್ತೇನೆ, ಇದರ ಅರ್ಥವೇನು ಅಂತ ದೇವರಲ್ಲಿ ಪ್ರಶ್ನಿಸುತ್ತಾನೆ. ಕೆಲಸವನ್ನು ನಾನು ದೇವರ ಕೆಲಸ ಅಂತ ಮಾಡ್ತೇನೆ, ಮಾಡದೇ ಇರುವ ತಪ್ಪಿಗೆ ನನಗೆ ಯಾಕೆ ಈ ಶಿಕ್ಷೆ, ಮಾಡುವವನು ಸುಲಿಗೆ ಮಾಡುವವನು ಆರಾಮವಾಗಿ ಓಡಾಡ್ಕೊಂಡಿದ್ದಾರೆ, ಆದರೆ ನೀನು ಇಲ್ಲಿ ಬೆಚ್ಚಗೆ ಮಲಕೊಂಡಿದ್ದೀಯ ಅಂತ ಹೇಳ್ತಾನೆ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಏನೋ ಮಾಡಿ ಬಿಡ್ತೀಯ,
ಸತ್ಯ ಹೊರಗೆ ತಂದು ಬಿಡ್ತೀಯ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ಗೆ ಒಂದು ಕಾಲ್ ರಿಂಗ್ ಆಗ್ತದೆ. ಮಾಡಿದಾಗ ಕಾನ್ಸ್ಟೇಬಲ್ ಸರ್ ಅಂತ ಹೇಳ್ಬೇಕಾದ್ರೆ ಅಜಿತ್ ಹೇಳ್ತಾರೆ, ನಾನೀಗ ಸರ್ ಅಲ್ಲ, ಸಸ್ಪೆಂಡ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಯಾವತ್ತಿದ್ರು ನಮ್ಮ ಸಾಹೇಬರೇ ಅಂತ ಹೇಳ್ತಾರೆ. ನಂತರ ಕಾಲ್ ಮಾಡಿದ ವಿಷಯ ಏನಂದರೆ, ನೀವು ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಾಗ ನನಗೆ ತಿಳಿಸು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ ಅಂತ ಹೇಳ್ತಾನೆ. ತುಂಬ ಖುಷಿಯಾಗುತ್ತೆ. ಕಾನ್ಸ್ಟೇಬಲ್ ಹತ್ರ ಹೇಳ್ತಾನೆ, ನೀವು ಅಲ್ಲೇ ಇರಿ, 15 ನಿಮಿಷದ ಒಳಗೆ ನಾನು ಅಲ್ಲಿಗೆ ಬರ್ತೇನಂತ ಹೇಳಿ ದೇವಸ್ಥಾನದಿಂದ ಹಾಸ್ಪಿಟಲ್ ಕಡೆ ಹೊರಡ್ತಾನೆ. ವಾಪಸ್ ದೇವರ ಬಳಿ ಬಂದು, ನೀನು ನಿಜವಾಗ್ಲೂ ದೇವರೇ, ವಾಪಸ್ ಬಂದ ಮೇಲೆ ನಿನ್ನನ್ನು ಮೀಟ್ ಮಾಡ್ತೇನಂತ ಹೇಳಿ ಹೊರಡ್ತಾನೆ. ಶ್ರವಣ್ ಮನೆಗೆ ಬಂದು, ಅಮ್ಮ ಮಾತ್ರೆ ನೀನು ತಗೊಳ್ಬೇಕು, ದಣಿದಿರೋ ದೇಹಕ್ಕೆ ಮಾತ್ರೆ ತುಂಬ ಅಗತ್ಯವಾಗಿದೆ ಅಂತ ಹೇಳ್ಬೇಕಾದ್ರೆ ಸಂಗೀತ ಗಂಡ ಹೇಳ್ತಾರೆ, ಅವರು ಸಂಗೀತ ಒತ್ತಾಯಕ್ಕೆ ಮಾತ್ರೆ ತೆಗೊಳ್ಳುವುದಂತ ಹೇಳ್ತಾರೆ. ಅಷ್ಟೊತ್ತಿಗೆ ಡ್ರೈ ಕ್ಲೀನಿಗೆ ಕೊಟ್ಟಿದ್ದವ ಸಂಗೀತನ ಬಳಿ ಡ್ರೆಸ್ ತಂದು ಕೊಡ್ತಾನೆ. ನಂತರ ಸಂಗೀತ ಹೇಳಿದ್ಲು, ನನ್ನ ಮಗ ಒಂದು ಯೂನಿಫಾರ್ಮೇ ಇಲ್ಲ ಅಂತ ಹೇಳಿ ಅವನನ್ನು ಕರೆದಾಗ ಮತ್ತೆ ನೆನಪಾಗುತ್ತೆ, ನನ್ನ ಮಗ ಒಂದು ಕೆಲಸ ಇಲ್ಲ ಅಲ್ಲ, ಅವನು ಸಸ್ಪೆಂಡ್ ಆಗಿದ್ದಾನೆ ಅಲ್ವಾ ಅಂತ ತುಂಬ ಬೇಸರ ಪಡುತ್ತಾಳೆ. ಹೇಳ್ತಾನೆ, ಅಕ್ಕ ನಡೆದು ಹೋದ ಘಟನೆಯನ್ನು ಚಿಂತಿಸಿ ಫಲವಿಲ್ಲ, ಅವನ ಹತ್ರ ಹೇಳು ಭಾವನ ಜೊತೆ ಸೇರಿ ಬಿಸ್ನೆಸ್ ಮಾಡಲಿಕ್ಕೆ ಹೇಳಂತ ಹೇಳ್ಬೇಕಾದ್ರೆ ದೇವಯಾನಿ ಬಂದು, ಹೌದು ಭಾವ, ಅದು ಒಳ್ಳೆಯೇ ಐಡಿಯಾ, ನನಗೆ ಹಾಗೇನೆ ಅನಿಸ್ತಿದೆ ಅಂತ ಹೇಳ್ತಾಳೆ. ಕೆಲಸ ಇಲ್ಲ, ಅವರ ಅಪ್ಪನ ಜೊತೆ ಹೋದರೆ ಅವರ ಅಪ್ಪನಿಗೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ, ದೇವಯಾನಿ ನನ್ನ ಬೇಕಂತಲೇ ಕೆಲಸದಿಂದ ಬಲವಂತವಾಗಿ ತೆಗೆಸಿಬಿಟ್ಟಿದ್ದಾರೆ, ಗೊತ್ತಾ ನಿಮಗೆ, ಅವನು ನಿಮ್ಮೆಲ್ಲರ ಮುಂದೆ ನಗು ನಗುತ್ತಾ ಖುಷಿಯಾಗಿರ್ತಾನೆ, ನನಗೆ ಮಾತ್ರ ಗೊತ್ತು ಅವನು ಎಷ್ಟು ಮನದಲ್ಲಿ ನೋವು ತುಂಬಿಕೊಂಡಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು ಅಂತ ತುಂಬ ಸಂಕಟದಿಂದ ಹೇಳ್ತಾಳೆ. ನಾವೆಲ್ಲ ಅವನ ಹತ್ರ ಬಿಸ್ನೆಸ್ ನೋಡಲಿಕ್ಕೆ ಅಂತ ಹೇಳುವುದು ಅಂತ ದೇವಯಾನಿ ಹೇಳ್ತಾಳೆ. ಕೆಲಸದಿಂದ ಅವನ ನೋವು ಸರಿಯಾಗೋದಿಲ್ಲ, ಕುದಿಯುತ್ತಿರುವ ಬೆಂಕಿಗೆ ಕುದಿಯುತ್ತಿರುವ ನೀರಿನಿಂದ ಆರಿಸ್ಬೋದು, ಆದರೆ ಕುದಿಯುತ್ತಿರುವ ರಕ್ತ ತಣ್ಣಗಾಗಬೇಕಂದ್ರೆ ಈಗಾದ ಅವಮಾನಕ್ಕೆ ಬೆಂಕಿ ಬೀಳಲೇಬೇಕು. ಆಗ ದೇವಯಾನಿ ಹೇಳ್ತಾಳೆ, ಸೋತು ಬರಬೇಕಂತ ಹೇಳ್ತೀಯ ಅಂತ ಹೇಳ್ಬೇಕಾದ್ರೆ, ಆ ಥರ ಅಲ್ಲ, ಮತ್ತೇನು, ಇದು ಸಾವು ಬದುಕಿನ ಹೋರಾಟ ಅಂತ ದೇವಯಾನಿ ಹೇಳ್ತಾಳೆ. ಸಂಗೀತ ಹೇಳ್ತಾಳೆ, ಇಲ್ಲ ದೇವಯಾನಿ, ಇದು ಧರ್ಮ ಅಧರ್ಮದ ನಡುವೆ ನಡೆಯುವ ಅವೇನಿ ಹೋರಾಟ ಅಂತ ಹೇಳ್ತಾಳೆ. ಏನು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಕಚ್ಚಕ್ಕೆ ಬಂದ ಹಾವಿನ ತಲೆ ಮೇಲೆ ನಿಂತು ಅವನ ಕಾರ್ಯ ಸಾಧಿಸಬೇಕೆನ್ನುವುದೇ ನನ್ನ ಆಸೆ ಅಂತ ಹೇಳ್ತಾಳೆ. ಏನು ಹೇಳ್ತಾಳೆ, ಬೇಡ ಸಂಗೀತ, ಅವನನ್ನು ಅಪಾಯದ ದಾರಿಯಲ್ಲಿ ನಡೆಸುವುದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಮೊದಲೇ ಹೇಳಿದ್ದೇನೆ ಅವನನ್ನು ಅಪಾಯದ ದಾರಿಯಲ್ಲಿ ನಡೆಸುವುದು ಬೇಡ ಅಂತ. ನನ್ನ ಮಗ ಈ ಕೆಲಸ ಬೇಡ ಅಂತ ಹೇಳಿದರೆ ನನ್ನಷ್ಟು ಸಂತೋಷ ಪಡುವರು ಬೇರೆ ಯಾರೂ ಇಲ್ಲ. ಹಾಗಾಗಿ ನನ್ನ ಮಗನಿಗೆ ಇದರಲ್ಲೇ ಸಂತೋಷ ಸಿಗುವುದಾದರೆ ಅವನ ಆಸೆಗೆ ನಾನು ಯಾವತ್ತೂ ಅಡ್ಡಿ ಪಡುವುದಿಲ್ಲ, ಮಗನ ಖುಷಿನೇ ನನ್ನ ಖುಷಿ ಅಂತ ಹೇಳ್ತಾಳೆ. ಮಗನ ಸಂತೋಷ ಕಿತ್ಕೊಂಡವರಿಗೆ ಹೀಗೆ ಸಂತೋಷ ಆಗಿರಬೇಕು ಅಂತ ಹೇಳ್ತಾಳೆ. ಹಾಸ್ಪಿಟಲ್ಗೆ ಬಂದ ನಂತರ ಕಾನ್ಸ್ಟೇಬಲ್ ಹತ್ರ ಕೇಳ್ತಾರೆ, ಅವರಿಗೆ ಪ್ರಜ್ಞೆಯಲ್ಲಿ ಇದ್ದಾರಲ್ವ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸರ್, ಮತ್ತೆ ಅದೇ ಪರಿಸ್ಥಿತಿಗೆ ಹೋದ್ರು ಅಂತ ಹೇಳ್ತಾರೆ. ಪುರುಷೋತ್ತಮನ ಬಳಿ ಬಂದು, ಸರ್ ಎದ್ದೇಳಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರು ಬಂದು, ಏನು ಸರ್, ಅವರನ್ನು ಬಲವಂತವಾಗಿ ಎಬ್ಬಿಸಬೇಡಿ, ಅವರು ಪ್ರಜ್ಞೆ ಬರೋವರೆಗೆ ನೀವು ಇಲ್ಲೇ ಇದ್ದು ಪ್ರಜ್ಞೆ ಬಂದ ನಂತರ ಅವರ ಹತ್ರ ಏನು ಬೇಕು ಮಾತನಾಡಿ, ಅವರನ್ನು ಬಲವಂತವಾಗಿ ಎಬ್ಬಿಸಬೇಡಿ, ಆ ಥರ ಏನಾದರೂ ಮಾಡಿದರೆ ಅವರ ಪ್ರಾಣಕ್ಕೆ ತುತ್ತು ಬರುತ್ತೆ ಅಂತ ಹೇಳಿ ಡಾಕ್ಟರ್ ಅವರನ್ನು ಅಲ್ಲಿಂದ ಕಳಿಸ್ತಾರೆ. ಸಂಗೀತ ಭೂಮಿ ಜೊತೆ ಮಾತಾಡ್ತಿರ್ತಾಳೆ, ಯಾಕೆ ಅಜಿತ್ ಈ ಥರ ಮಾಡ್ತಿದ್ದಾನೆ, ನನ್ನ ಕಾಲ್ ಸಹ ರಿಸೀವ್ ಮಾಡಿಲ್ಲ, ನಿನ್ನ ಕಾಲ್ ಸಹ ರಿಸೀವ್ ಮಾಡಲಿಲ್ಲ, ಏನಾಗಿದೆ ಅವನಿಗೆ ಹೇಳ್ತಿರ್ಬೇಕಾದ್ರೆ ದೇವಯಾನಿ ಬಂದು ಇವರಿಬ್ಬರ ಮಾತನ್ನು ಕಿವಿ ಕೊಡ್ತಾ ಇರ್ತಾಳೆ. ನಾನು ಸಂಜೆ ಅವರಿಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ, ನಂತರ ಸತ್ಯಣ್ಣನಿಗೆ ಮಾಡಿದಾಗ ಅವರು ಹೇಳಿದರು ನನ್ನನ್ನು ಬಿಟ್ಟು ಅವನು ಆಗಲೇ ಹೋದ ಅಂತ ಹೇಳಿದ್ದಾರೆ, ನನಗೆ ತುಂಬ ಭಯ ಆಗ್ತಿದೆ ಅತ್ತೆ, ನಾನು ಇವಾಗ ಪೊಲೀಸ್ ಸ್ಟೇಷನಲ್ಲೇ ಇದ್ದೇನೆ, ಇನ್ನೂ ಬಂದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ, ಆ ಥರ ಎಲ್ಲ ಏನು ಹೇಳ್ಬೇಡ, ನನಗೆ ಗಾಬರಿ ಆಗ್ತಿದೆ ಭೂಮಿ ಅಂತ ಹೇಳ್ತಾಳೆ. ಮತ್ತು ನಾನು ಲಕ್ಷ್ಮಿ ಅಕ್ಕನ ಕರ್ಕೊಂಡು ಬರಲ್ಲ ಅಂತ ಹೇಳ್ಬೇಕಾದ್ರೆ, ಬೇಡ ಬೇಡ, ಅವಳನ್ನು ಕರ್ಕೊಂಡು ಬಂದು ನೀನು ಏನು ಮಾಡ್ತೀಯ, ಅವಳಿಂದ ಏನು ಸಹಾಯ ಆಗುತ್ತೆ ನಿನಗೆ, ನೀನು ಆ ಥರ ಎಲ್ಲ ಬರೋದು ಬೇಡ, ನೀನು ಸದಾನಂದ ಇದ್ದಾನಲ್ಲ ಅವನನ್ನು ಕರ್ಕೊಂಡು ಬಾ, ಪೊಲೀಸ್ ಜೊತೆ ಬಂದರೆ ಸ್ವಲ್ಪ ಸೇಫ್ ಸಹ ಆಗಿರುತ್ತೆ ಅಂತ ಹೇಳ್ಬೇಕಾದ್ರೆ, ಅತ್ತೆ ಇಲ್ಲಿ ಇಬ್ಬರು ಪೊಲೀಸ್ನವರು ಇರೋದು ನನಗೆ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ನೀನು ನಾನು ಅಜಿತ್ಗೆ ಕಾಲ್ ಮಾಡ್ತಾ ಇರು, ನಾನು ಸಹ ಮಾಡ್ತಾ ಇರ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ದೇವಯಾನಿ ಮುಗುಳ್ನಗುತ್ತಾ ರೂಮಿನ ಒಳಗೆ ಬಂದು ಭದ್ರನಿಗೆ ಕಾಲ್ ಮಾಡ್ತಾಳೆ. ಲಕ್ಷ್ಮಿ ಅನ್ನೋ ಅವಳ ಜೊತೆ ಇದ್ದಾಳೆ, ಕೆಲಸ ಮಾಡ್ಬೋದಂತ ಹೇಳ್ಬೇಕಾದ್ರೆ ಮಾಡ್ಬೋದಂತ
ಹೇಳ್ತಾನೆ. ಆಗ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕಾದ್ರೆ ಹೌದು ಅಂತ ಹೇಳ್ತಾನೆ. ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ? ಎಲ್ಲಿ ಅಂತ ಕೇಳಬೇಕಾದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಅಂತ ಹೇಳಬೇಕಾದ್ರೆ ಪ್ರೊಟೇಷನ್ನಲ್ಲಿ ಇದ್ದರೂ ಅಡ್ಡಿ ಇಲ್ಲ, ಮಾಡಿದ ಕೆಲಸವನ್ನು ಮುಗಿಸಿ ಬಿಡ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ದೇವಯಾನಿಗೆ ತುಂಬ ಖುಷಿಯಾಗುತ್ತೆ. ಡಾಕ್ಟರ್ ಕಾಲ್ ಮಾಡಿ ದೇವಯಾನಿ ಹತ್ರ ಹೇಳ್ತಾರೆ, ನಾನೀಗ ಪುರುಷೋತ್ತಮ್ ವಾರ್ಡ್ನಿಂದ ಹೊರಗೆ ಬಂದಿದ್ದೇನೆ. ಅಜಿತ್ ಬರುವಷ್ಟರಲ್ಲಿ ಪುರುಷೋತ್ತಮ್ ಅವರಿಗೆ ಪ್ರಜ್ಞೆ ತಪ್ಪಿ ಹೋಗಿದೆ. ಆಗ ದೇವಯಾನಿ ಹೇಳ್ತಾರೆ, ಅಜಿತ್ ಮತ್ತು ಶ್ರವಣಿಗೆ ಪುರುಷೋತ್ತಮನ ಭೇಟಿ ಆಗದಂತೆ ನೀವು ನೋಡಬೇಕು. ಆ ಥರ ಮಾಡಿದರೆ ನಿಮಗೆ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಕಳಿಸ್ತಾ ಇರ್ತೇನೆ. ಹಿಂದೆ ಒಬ್ಬರು ಡಾಕ್ಟ್ರ್ ಇದ್ದರು, ಅವರು ತುಂಬ ಎಡವಟ್ ಮಾಡಿದರು. ಅವರನ್ನು ಈಗಾಗಲೇ ನಾನು ಎತ್ತಂಗಡಿ ಮಾಡಿದ್ದೇನೆ. ನೀವು ಆ ಥರ ಮಾಡಿದರೆ ನಿಮ್ಮನ್ನು ಸಹ ಎತ್ತಂಗಡಿ ಮಾಡಿ ಬಿಡ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ನಂತರ ಶ್ರವಣಿಗೆ ಶಾರದಾ ಮತ್ತು ಮನಸ್ವಿನಿ ಸಿಗಲ್ಲ. ಅದೇ ರೀತಿ ಈಗ ಭೂಮಿನ ಪ್ರಾಣ ಹೋಗ್ತದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ನನಗೆ ಕಾಲ್ ಮಾಡಬೇಕಿತ್ತಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಸ್ಪಿಟಲ್ನಿಂದ ಹೊರಗೆ ಬರಬೇಕಾದ್ರೆ ಕಾನ್ಸ್ಟೇಬಲ್ ಒಂದು ಚೀಟಿ ತಂದು ಕೊಡ್ತಾರೆ, ನಿಮಗೇನು ಕೊಡಬೇಕಂತೇಳಿ. ಆ ಚೀಟಿ ಓಪನ್ ಮಾಡಿ ನೋಡಿದಾಗ ಪುರುಷೋತ್ತಮ್ ಬರೆದ ವರ್ಡ್ ಆಗಿರುತ್ತೆ. ಶರಣ್ ಸಾಹೇಬರ ಮಗಳು ಬದುಕಿದ್ದಾಳೆ ಅಂತ ಓದಿ ಅಜಿತ್ಗೆ ತುಂಬ ಖುಷಿಯಾಗುತ್ತೆ. ಕಾನ್ಸ್ಟೇಬಲ್ನನ್ನು ಹಗ್ ಮಾಡಿ ತುಂಬ ಖುಷಿಯಿಂದ ಹೇಳ್ತಾನೆ. ಇದನ್ನು ಅವರು ಯಾವಾಗ ಹೇಳಿದಂತ ಹೇಳಬೇಕಾದ್ರೆ ಏನೇನು ಹೇಳ್ತಿದ್ದ ಡಾಕ್ಟರ್ ಆಪರೇಷನ್ ಒಳಗೆ ಹೋಗಿದ್ರು. ಆಗ ನಾನು ಒಂದು ಪೆನ್ನು ಮತ್ತು ಚೀಟಿ ತಗೊಂಡು ಕೊಟ್ಟೆ. ಆಗ ಅವರು ಈ ರೀತಿಯಾಗಿ ಬರೆದ್ರು ಅಂತ ಹೇಳಬೇಕಾದ್ರೆ ಆ ಪುರುಷೋತ್ತಮ್ ಪ್ರಜ್ಞೆ ಬರುವವರೆಗೂ ಅವರನ್ನೇ ನೋಡ್ತಾ ಇರಿ, ಯಾವಾಗ ಬರುತ್ತೆ ಅಂತ ಇರಿ ಅಂತೇಳಿ ಅವರನ್ನು ಪುರುಷೋತ್ತಮ್ ಇರುವ ವಾರ್ಡಿಗೆ ಕಳಿಸ್ತಾರೆ. ಮೊದಲ ಈ ಖುಷಿಯನ್ನು ಮಾವನಿಗೆ ಹೇಳ್ಬೇಕಂತ ಹೇಳಿ ಕಾಲ್ ಮಾಡಿದಾಗ ಶ್ರವಣ್ನ ಕಾಲ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇದೇ ಸಮಯಕ್ಕೆ ಈ ಫೋನ್ ಸ್ವಿಚ್ ಆಫ್ ಆಗಬೇಕಂತ ಹೇಳ್ತಾನೆ. ಸಡನ್ ಆಗಿ ಅಜಿತ್ಗೆ ಭೂಮಿಯ ನೆನಪಾಗುತ್ತೆ. ನಾನು ಹುಷಾರಂತ ಹೇಳಿದ್ದೇನೆ, ಅವಳು ಈಗ ಸಹ ಅಲ್ಲಿಯೇ ಇರ್ಬೋದಂತೇಳಿ ನಿಂದ ಹೊರಡ್ತಾನೆ. ಇತ್ತ ಭೂಮಿ ನಿಧಾನವಾಗಿ ಸೈಕಲ್ ಹತ್ಕೊಂಡು ಬರಲು ಆಚೆ ಈಚೆ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭದ್ರ ಸಹ ಬರ್ತಾ ಇರ್ತಾನೆ ಬೈಕ್ನಲ್ಲಿ. ಭೂಮಿಯನ್ನು ಭದ್ರ ನೋಡ್ತಾನೆ. ಸ್ಟೇಷನಲ್ಲಿ ಹೋಗ್ಬೇಕಂತ ಇದ್ದೆ, ಆದರೆ ನನ್ನ ಕೆಲಸವನ್ನು ಇವಳು ತುಂಬ ಸುಲಭ ಮಾಡಿಬಿಟ್ಲು ಅಂತ ಹೇಳ್ತಾನೆ. ಮರೆಯಲ್ಲಿ ಬಂದು ಭೂಮಿಗೆ ಬಂದೂಕ್ ಹಿಡಿತಾನೆ. ಶೂಟ್ ಮಾಡಲು ಮುಂದಾಗ್ತಾನೆ. ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಭೂಮಿನ ಭದ್ರ ಶೂಟ್ ಮಾಡ್ತಾನ ಅಥವಾ ಕಾಪಾಡ್ತಾನ ಅಂತ ನೋಡೇ ಬಿಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯವಾಗಿದೆ.